ಅದು ಮಾಡೋ ಮನಸ್ಸಿತ್ತು ಸುಮ್ಮನೆ ಕೊಂಡ್ರಿ, ಹೆಂಗೆ ಮಾಡೋದಿದ್ರೆ ಮಾತಾಡ್ರಿ ಇಷ್ಟ. ಅದ್ರ ಪ್ರತಿಫಲನೂ ಇರ್ತೈತಿ, ಇದ್ರ ಪ್ರತಿಫಲನೂ ಇರ್ತೈತಿ ನೋಡಿ. ಜಗನ್ಮಾತೆಯನ್ನು ನಂತರಾಳದಲ್ಲಿ ಸ್ಮರಿಸಿಕೊಂಡು ಅಪ್ಪ ಸದ್ಗುರು ಪೂರ್ಣಾನಂದಪ್ಪಂಗಳವರನ್ನು, ಶ್ರದ್ಧಾನಂದಪ್ಪಂಗಳವರನ್ನು, ಶಿವಾನಂದಪ್ಪಂಗಳವರನ್ನು ನನ್ನ ಅಂತರಾಳದಲ್ಲಿ ಸ್ಮರಿಸಿಕೊಂಡು ಹರಳಕಟ್ಟೆಯ ನಿಜಗುಣ ಶಿವಯೋಗಿಗಳ ದಿವ್ಯ ಪಾದಕಮಲಗಳಿಗೆ ನಮಸ್ಕರಿಸಿ ಶ್ರೀಮಠದ ಒಡೆಯರಾಗಿರತಕ್ಕಂತಹ ಅಭಿನವ ಶಿವಾನಂದ ಮಹಾಸ್ವಾಮಿಗಳವರಲ್ಲಿ ಶರಣೆಂದು ನಮ್ಮ ಪಾಂಡುರಂಗ ಸ್ವಾಮೀಜಿಯವರಲ್ಲಿಯೂ ಹಾಗೂ ಕಾರ್ಯಕ್ರಮದ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿರ್ತಕ್ಕಂಥ ವಿದ್ಯಾನಂದಪ್ಪಂಗಳವರಲ್ಲಿಯೂ ಹಾಗೂ ನಮ್ಮ ಬೀರಪ್ಪ ಶಾಸ್ತ್ರಿಯವರಲ್ಲಿಯೂ ಶರಣರಾಗಿರ್ತಕ್ಕಂಥ ಶಿವಪುತ್ರಪ್ಪ ಶಾಸ್ತ್ರಿಯವರಲ್ಲಿಯೂ ಕೋರಿಯವರಲ್ಲಿಯೂ ಅದೇ ರೀತಿಯಾಗಿ ಕವಿ ಅಪ್ಪ ಅವರಲ್ಲಿಯೂ ನಿಂಗಪ್ಪನ ಅಂಗಡಿಯವರಲ್ಲಿಯೂ ಯೋಗ ಗುರುಗಳಲ್ಲಿಯೂ ಇನ್ನೋರ್ವ ಶ್ರೀಗಳು ನರಸಿಂಹಪ್ಪ ಅವರಲ್ಲಿಯೂ ಈ 15 ದಿವಸಗಳವರೆಗೆ ನಾಮಸ್ಮರಣೆಯಲ್ಲಿ ತನ್ನಿಲರಾಗಿರ್ತಕ್ಕಂಥ ಸರ್ವರಿಗೂ ತಮಗೆಲ್ಲರಿಗೂ ನನ್ನ ಅನಂತ ಕೋಟಿ ಪ್ರಣಾಮಗಳು ಶಿವಸ್ವರೂಪಿಗಳೇ. ಒಂದು ಇವತ್ತಿನ ವಿಷಯ ನಿರೂಪಕರು ಯಪ್ಪ ಹಾಂ, ನಾನು ಟೈಮ್ ನನಗೆ ಸಿಗೋದಿಲ್ಲ. ದೇವಿ ಪಾರಾಯಣ ಮಾಡೇನಿ, ಬೆಳಗ್ಗೆ ಆಕೆ ಸೇವಾ ಮಾಡೇನಿ. ಇವತ್ತೊಂದೀಟು ವಿಷಯ ಜೋಡಿ ಹೋಗ್ತೇನೆ. ಅರಿತವರ ಸಂಗು ಅಣಗಾಲವಿರಬೇಕು. ದಿವ್ಯ ಸಾನ್ನಿಧ್ಯದ ಅಪ್ಪಣೆಯ ಮೇರೆಗೆ ಅರಿತವರ ಸಂಘ ಅಣಗಾಲಿರ್ಬೇಕಂತ ಹೇಳುವಂಗೆ ಆಕತ್ತೆ ನನಗೆ. ಹಾಂ, ಇರಲಿ, ಇಷ್ಟೋ ಸಾಕ್ಯಪ್ಪ, ಟೈಮ್ ರಗಡಾಕತ್ತೆ ನನಗೆ. ಶ್ರದ್ಧಾನಂದಪ್ಪಂಗಳವರ ಅರಿತವರವರು, ಜ್ಞಾನಿಗಳವರು. ಇಂಥ ಅಜ್ಞಾನಿಗಳ ಕೂಡ ಅಂದರೆ ಜ್ಞಾನಿಗಳು ಬೇರೆ, ಅಜ್ಞಾನಿಗಳು ಬೇರೆ. ಅಪ್ಪಗಳವರು ಜ್ಞಾನಿಗಳು, ನಾವು ಒಂದಿಷ್ಟು ಅಜ್ಞಾನಿಗಳು. ನಾವು ಅವ್ರ ಸಂಗಡ ಹೋದೀವಿ ಅಂದ್ರೆ ನನ್ನ ಜೀವನ ಹೆಂಗಾಗೈತೆ ಅಂದ್ರೆ, ಒಂದೇ ಹತ್ತಿ ಹೊಲ, ಆ ಹತ್ತಿ ಹೊಲದಾಗ ಹಳ್ಳಿ, ಅದ್ರಾಗ ಒಂದು ದಾರ ಆಗೈತಿ, ಅರ್ಧ ಕಟ್ ಮಾಡಿ ಚಪ್ಪಲ್ ಹೊಲೆ ಅವನ ಕಡೆ ಹೋಗೈತಿ. ಇದಟ್ಟು ಮಾಲಿ ಹೂಗಾರನ ಕೈ ಸಿಕ್ಕತಿ, ಮಹಾತ್ಮರ ಕೊರಳಿಗೆ ಹೋಗ್ಯದ. ಅದ ಒಂದೇ ದಾರ, ಅದ್ರಾಗ ಅರ್ಧ ದಾರ ಹೂಗಾರನ ಕಡೆ ಸಂಘ ಮಾಡಿದ್ರೆ ಮಹಾತ್ಮರ ಕೊರಳಿಗೆ ಹೋತು. ಆ ಸಮಗಾರನ ಕೈಯಾಗಿ ಸಿಕ್ಕರೆ ಚಪ್ಪಲ್ ಕೆಳಗಡೆ ಹೋತು. ಇದರ ತಾತ್ಪರ್ಯ ಇಲ್ಲಿ ಅನ್ಯತಾ ಭಾವಿಸ್ಲಿಕ್ಕಿಲ್ಲ. ನಾ ಏನು ಹೇಳಕತ್ತೇನೆಂದ್ರೆ, ಸಂಘ ಎಂಥದಪ್ಪ ಅಂದ್ರೆ ಒಂದು ಮೂರ್ತಿ ಮಾಡಾಕತ್ತಾರ, ಆ ಮೂರ್ತಿ ಶಿಲ್ಪಿಗಾರನ ಕೈಯಾಗಿ ಸಿಕ್ತು, ಅದು ಮೂರ್ತಿ ಆತು. ಆ ಸಂಘ ಆ ಶಿಲ್ಪಕಾರನ ಕೈಯಾಗಿ ಸಿಗದೇ ಇದ್ದದ್ದು ಹಿಂಗೆ ಮೆಟ್ಲಾಗಿ ಉಳಿತು. ಎಷ್ಟು ಅದ್ಭುತ ಅಲ್ಲ. ಒಂದೇ ಒಂದು ಮಾತಿನೊಳಗೆ ಹೇಳಬೇಕಂದ್ರೆ, ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹದಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳ ವೈಲೇಸು ಸರ್ವಜ್ಞ. ಇಲ್ಲಿವರೆಗೆ ಮಹಾತ್ಮರೆಲ್ಲ ಹೇಳ್ಕೊಂಡು ಬಂದುಬಿಟ್ಟಾರ, ನಾ ಏನು ಹೇಳೋದು ಉಳಿದಿಲ್ಲ. ಅದಕ್ಕೆ ಅದೇನೋ ಅಂತಿರತ್ತೆ, ಮನೆಗೆ ಹಿರಿಮಗ ಆಗಬಾರ್ದಂತ, ಹಂಗೆ ಕೊನೆ ಭಾಷಣಕಾರ ಆಗಬಾರ್ದಂತ, ಮುಂದೆ ಹಿತ್ತಲು ಬಾಗಿಲು ಆಗಬಾರ್ದಂತ. ಮುಂದೆ ಮದುವೆ ಮುಂಜು ಇರ್ಬೇಕು, ಅದಕ್ಕೆ ಬಣ್ಣ ಹಚ್ತಾರೋ, ಉದ್ಕಡಿ ಬೆಳೆ ಹಿತ್ತಲು ಬಾಗಿಲ ನೋಡೋದೇ ಇಲ್ಲ. ಇಲ್ಲ, ಮುಂದೆ ನೋಡೋನು ಅಂತ. ಹಿರಿಮಗ ಇದ್ದಾನೆ, ತಮ್ಮ ಕೊಡಪ್ಪ, ನೀ ಆಮ್ಯಾಗ ಮತ್ತೆ ಮಾಡೋನು ಅಂತ ಹಿರಿಮಗ. ಮತ್ತು ಈ ಕೊನೆಯದಾಗಿ ನಾ ಮಾತಾಡಕತ್ತೇನೆ ಅಂದ್ರೆ, ಎಲ್ಲ ಮಾತಾಡ್ಯಾರ ವಿಷಯ. ಮಹಾತ್ಮರು ಭಾಳ ಚಂದ ಮಾತಾಡಿದರು. ನೀವು ಈಗ ಬಂದವರಷ್ಟೇ ಕೇಳಿರ್ಲಿಕ್ಕಿಲ್ಲ, ಕೂತವ್ರಿಗೆಲ್ಲ ಹಿಡಿಸ್ಲಿಕ್ಕಿಲ್ಲ. ಇನ್ನು ಅರಿತವರ ಸಂಘ ಮಾಡಿ ನಾವು ಎಲ್ಲರೂ ಧನ್ಯರಾಗಿದ್ದೀವಿ. ಈ ಪುಣ್ಯಾತ್ಮ ಅಪ್ಪ 1979 ಅಪ್ಪ ಶ್ರದ್ಧಾನಂದ ಅಪ್ಪ ನನ್ನನ್ನು ದೀಕ್ಷೆ ಕೊಟ್ಟು
ಅಂತಃಕರಣದಿಂದ ಆಶೀರ್ವಾದ ಮಾಡಿ ನಾ ಎಲ್ಲೇ ಇದ್ದವನು ಇಲ್ಲಿ ತಂದು ಕೂಡ್ಸ್ಯಾರ ಅವರು. ಇಷ್ಟು ಸಾಕಲ್ಲ ಅರಿತವ್ರ ಸಂಘ. ಇದೇ ರೀತಿಯಾಗಿ ಭಾಳ ಮಂದಿ ಹೇಳ್ಯಾರ. ಇನ್ನು ಒಂದು ವೇಳೆ ಅರಿತವ್ರ ಸಂಘ ಬಿಟ್ಟ ಅರಿಯದವ್ರ ಸಂಘ ಮಾಡಿದ್ರೆ ಏನಾಕತಿ? ಸೋಮನಕೊಪ್ಪದವರು ಭಾಳ ಚಲೋ ಮಂದಿಪ್ಪ. ಏನದು ಹಗಲಿ ರಾತ್ರಿ ಅವ್ರ ಸೇವಾ ನೋಡ್ಬೇಕು, ಅವ್ರು ಮಾಡೋ ಕೆಲಸಗಳನ್ನು ನೋಡ್ಬೇಕು. ಅವ್ರ ಮನ್ಯಾಗ ದನ ಕರ ಮಣಿ ಹೊಲ ಮಣಿ ಅದಾವಿಲ್ಲೋ ಅಂತ ಸಂಶಯ ಬರ್ತದೆ ನಿಮಗೆ. ಯಾಕಂದ್ರೆ ನಾ 15 ದಿವಸ ಅದೇನೆ. ಆದ್ರೆ ಅವರು ಒಂದು ಕೆಲಸ ಮಾಡಿದೆ ಇಲ್ಲಿ. ಹಂಗೆ ಒಂದು ಸುಮ್ಮನೆ ನಿನ್ನೊಂದು ಕನಸು ಬಿದ್ದಂಗೆ ಆಗಿತ್ತು ನನಗೆ. ಮತ್ತೇನು ಸಿಟ್ಟು ಅದಿರಿ ಪಾಯಪ್ಪ. ಅವರಿಗೆ ಮಗ್ಗಲ ಊರನ್ನವರು ಯಾರೋ ಇಲ್ಲಿ ಬಂದು ಇದ್ದಾಗ ಇವರು ಸೋಮನಕೊಪ್ಪದ ಒಬ್ಬ ಹಿರಿ ಮನುಷ್ಯ ಅರಿದವ್ರ ಸಂಘ ಮಾಡಿಬಿಟ್ಟ. ಅರಿದವ್ರ ಸಂಘ ಮಾಡಿದ. ಮನ್ಯಾಗ ಒಬ್ಬ ಹುಡುಗಿದ್ದ, ಬರ್ರ ಹರಿಯಕ್ಕೆ ಬಂದಿದ್ದ. ಅವ್ರಿಗೆ ಶಿಕ್ಷಣ ಕಡಿಮೆ ಇದ್ರೆ ನಡೀತೈತಿ. ಮಾತಾಡಬೇಡ್ರಿ, ಇಟ್ಬಿಡ್ರಿ ತಮ್ಮ, ಏನು ಮಾಡಬೇಡ. ಈಗ ಸಂಸ್ಕಾರ ಭಾಳ ಚಲೋ ಬೇಕು. ಆ ಸಂಸ್ಕಾರ ಬೇಕು ಅಂದ್ರೆ ಅರಿತವ್ರ ಸಂಘ ಮಾಡ್ಬೇಕು. ಉತ್ತಮ ಸಂಸ್ಕಾರ ಮಕ್ಕಳಿಗೆ ನೀವು ಉತ್ತಮ ಸಂಸ್ಕಾರ ಕೊಡಲಿಲ್ಲ ಅಂದ್ರೆ ಅದಕ್ಕೆ ಒಂದು ನುಡಿ ಹೇಳಕತ್ತೆ ನಿಮಗೆ. ಮಕ್ಕಳು ಬೇಡಾದದ್ದನ್ನು ಬೇಡಿದರೆ ಕೊಡಿಸ್ಬೇಡ್ರಿ. ಫೋನ್ ಬೇಕಂತ ಅಳ್ತಾವ, ಮತ್ತೇನರ ಬೇಕಂತ ಅಳ್ತಾವ, ಅದು ಬೇಡಾಗಿತ್ತರ ಕೊಡಬೇಡ್ರಿ. ಅವ್ರು ಅಳ್ತಾರೆ ಎಲ್ಲಿ ತನಕ? ಸಿಟ್ಟು ಅವ್ರ ತನಕ. ಆದರೆ ಅವರಿಗೆ ಉತ್ತಮ ಸಂಸ್ಕಾರ ಕೊಡದಿದ್ದರೆ ಅಳುವರು ಅವ್ರು ಸಾಯೋ ತನಕ. ಎಷ್ಟು ಅದ್ಭುತ ಅದಲ್ಲ? ಏನು ಸಂಸ್ಕಾರ? ಉತ್ತಮ ಸಂಸ್ಕಾರ ಇತ್ತಂದ್ರೆ ಅಲ್ಪರ ಸಂಘ ಮಾಡೋಕ್ಕೆ ಹೋಗೋದಿಲ್ಲ, ಉತ್ತಮರ ಸಂಘ ಮಾಡೋಕ್ಕೆ ಹೋಗೋದಿಲ್ಲ. ಸಂಸ್ಕಾರ ಇಲ್ದವ ಹಂಗೆ ಕೂತಿದ್ರು. ಹಿರಿಯರು ಏನಂದ್ರೆ ಏನ್ರಿ ಆ ಹುಡುಗ ಸಾಕಷ್ಟು ವಯಸ್ಸಿಗೆ ಬಂದಾನ, ಮತ್ತು ನಾವು ಸೋಮನಕೊಪ್ಪದಾಗಿಂಥ ಸತ್ಕಾರ ನಡೀತೈತಿ, ಆ ಮಂದಿ ಜೋಡಿ ಅಟ್ಟು ಬೆರಿಲವ ಅಂತ ಸಂಘ ಮಾಡ್ಸಕ್ಕೆ ಹಚ್ಚಿದ್ರು. ಅವ್ರ ಹಿರಿಯರ ಈ ಉತ್ತಮರ ಸಂಘ ಐತೆ, ಅವನು ಸಂಘ ಮಾಡಿದ ತಪ್ಪು ಅನ್ಸಕತ್ತ ಅವ್ರಿಗೆ. ಯಾಕಂದ್ರೆ ಈ ಪಾಸಿಟಿವ್ ಎನರ್ಜಿ ಆ ನೆಗೆಟಿವ್ ಎನರ್ಜಿಗೆ ಹೋಗಿಬಿಡ್ತವ. ಆ ಹುಡುಗ ಕಡೆಗೆ ಇವ್ರು ಸೋಮನಕೊಪ್ಪದವ್ರು ಅಂತಕೊಂಡಿದ್ದವ್ರ ಏನಿಲ್ಲರಿ, 4 ಮಂದಿಯಾಗ ಈ ಪ್ರವಚನದ ನಡೀತಿದ್ಲ, ಆ ಉತ್ತಮ ಸಂಸ್ಕಾರ ಇದ್ದವ್ರ ಕಡೆ ಕಳಿಸ್ರಿ ಅಂದ್ರೆ ಆ ಹುಡುಗ ಬಂದ. ಅವ್ಗೆ ಸಂಸ್ಕಾರ ಇಲ್ಲ, ಪಿಕ್ಕಿ 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 ಪ್ಯಾಂಗ ನೋಡಕತ್ತ ಹೆಣ್ಮಕ್ಳನ್ನ. ಯಾವುದೈದ್ರಿ ಹೆಚ್ಚು ಜಡಗ್ಲಿ ಎಟ್ಟು ನೋಡಕತ್ತತಿ ನೋಡೋದನ್ನು ಅಂದ್ರೆ ಹೆಣ್ಮಕ್ಳು ನೋಡೈತಿಲ್ಲ. ಒಬ್ಬಕ್ಕೆ ಹೆಣ್ಮಕ್ಳು ಹಿಂಗೆ ನೋಡಕತ್ತಾವ. ಇದ್ರಿಗೆ ಬಂದು ಸಂಸ್ಕಾರ ಇಲ್ಲಲ್ಲ. ಪಟ್ನ ಒಂದು ಹಿರಿ ಮನುಷ್ಯ ಕಪಾಳಿಗೆ ಒಂದು ಬಿಗದಳು, ಉಯ್ ಅಂತ ಹತ್ಕೋತ ಹೋದವ. ಯಾಕೆ ಹೋತಮ್ಮ ಅಂದ. ನಾ ಅಲ್ಲಿ ವಾದ ನೀ ಮಂದ್ಯಾಗ ಮತ್ತು ನಾ ನಿಂತಿದ್ದು ನೀವು ಪಡ್ನ ಬಡಿದ್ರು ಅಂದ. ಹೌದನ? ನಿನಗೆ ಸಂಸ್ಕಾರ ಕಡಿಮೆ ಐತೆ ಹೋತಮ್ಮ. ಏನು ಸಂಸ್ಕಾರ ಅಂದ್ರೆ ಅಂದ, ಹೆಣ್ಮಕ್ಳು ಕಂಡು ಕೂಡಲೇ ಪಿಕ್ಕಿ ಪಿಕ್ಕಿ ನೋಡೋದು ಬಿಡ್ಬೇಕು ಬಾಡಿಯ. ಮತ್ತು ಏನು ಮಾಡ್ಬೇಕು? ಯವ್ವ ಎಕ್ಕ ಅಂತ ಮಾತಾಡಿಸ್ಬೇಕು. ಇದನ್ನೊಂದ ಗಟ್ಟಿಯಾಗಿ ಹಿಡ್ಕೊಂಡು ನಾವು ಸೋಮನಕೊಪ್ಪದವ್ರು ಹೇಳ್ರಿ ಹಿರಿಯಾರ, ಹೆಣ್ಮಕ್ಳು ಕಂಡ್ರೆ ತಾಯಿ ಸಮಾನ ಮಾತ್ರ ಹೃದಯ ಐತೆ ಅಲ್ಲಿ. ಅವ್ರು ಕಂಡ್ರೆ ಯವ್ವ ಎಕ್ಕ ಅನ್ನೋದು ಕಲಸು ಅಂತ ಅಂದ್ರೆ. ಆದರೂ ಒಂದು ನಮೂನಿ ಇತ್ತು ಅಂದ್ಕೂಡಲೇ ಮತ್ತೆ ಹಿರಿಯರು ನಿರ್ಧಾರ ಮಾಡಿದ್ರು, ತಮ್ಮ ಈಗ ಹೆಂಗೋ ನಾವು ನಿಮ್ಮ ಸಂಘ ಮಾಡಿದ್ದೀವಿ, ಇರಲಿ ಮಗ್ಗಲ ಮನೆ ಅವಧಿ ಅವಾಗ ಹುಚ್ಚು ಬಿಡ್ಬೇಕಾದ್ರೆ ಮದುವೆನೂ ಮಾಡಂದ್ರು. ತಲೆಯಾಗೇನಿತ್ತು ಯವ್ವ ಯಾಕ ಅನ್ನೋದನ್ನು ಕಲ್ಕೊಂಡಿದ್ದೀವಿ. ಇಷ್ಟ ಸಂಸ್ಕಾರ ಮತ್ತೇನು ಇಲ್ಲ ಇವಾಗ. ಯಾಕೆ ಭಾಳ ದಿವಸ ಇವ್ರ ಜೋಡಿ ಸಂಘ ಮಾಡಿಲ್ಲ. ಅರಿತವರ ಸಂಘವನ್ನು ಅನುಗಾಲ ಮಾಡಬೇಕಾಗೈತೆ. ಇವರು ಅವ್ರ ಸಂಘ ಮಾಡ್ಯಾರ. ಆ ಹುಡುಗನ ಕರ್ಕೊಂಡ ಮತ್ತು ಅವ್ರ ಅಪ್ಪ ಅಂದ, ಏನಪ್ಪ ನೀವು ತಿಳಿದವ್ರು ಇದೀರಿ, ಜ್ಞಾನವಂತರಿದ್ದೀರಿ, ಮತ್ತು ಕನ್ಯಾ ನೀವ ನೋಡ್ರಿ ಅಂದ್ರೆ. ಈ ಸೋಮನಕೊಪ್ಪ ಹಿರಿಯಾರ ಒಂದು 3-4 ಮಂದಿ ಗಟ್ಟಿಯಾಗಿ ನಡೀಲಿ ಹುಡುಗಾನೆ ಹೋಗೋಣ ಅಂದರು. ನೋಡ ಮೊದಲ ಹೇಳಿದ್ರೆ ಏನಂತ, ಹೆಣ್ಮಕ್ಳು ಕಂಡ್ರೆ ಯವ್ವ ಯಾಕ ಹೋಗಿ ಮನ್ಯಾಗ ಕೂತ್ರು ಅವಲಕ್ಕಿ ಚೂಡ ಮಾಡ್ತಾರಲ್ಲ, ಅವು ಮಾಡ್ತಾರೆ, ನಿಮಗೇನು ಹೇಳೋದು ಬೇಕಾಗಿಲ್ಲ. ಅವ್ರು ಹೊರಗೆ ಬರವಲ್ರಿ ಹೆಣ್ಮಕ್ಳು, ಲಘು ಬರೋದಿಲ್ಲ ರೀ. ಏನು ತಂಗಿನ ಶೃಂಗಾರ ಮಾಡಾಕತ್ತರು, ಪೌಡ್ರ್ ಹಚ್ಚಾಕತ್ತರು, ತಲೆ ಹಾಕತ್ತರು, ಹೂ ಹಚ್ಚಾಕತ್ತರು, ಗೊತ್ತಿಲ್ಲಪ್ಪ, ನಿಮಗೆ ಗೊತ್ತೈತೆ. ಅದು ಭಾಳ ಹೊತ್ತಿಗೆ ಆ ಹುಡುಗಿನ ಕರ್ಕೊಂಬಂದ್ರೆ. ನಮ್ಮ ಕಡೆ ಹೆಂಗೆ ಚೀಸ್ ಐತೆ ಅಂದ್ರೆ, ಹೆಣ್ಮಗಳು ಹುಡುಗಿನ ತಯಾರು ಮಾಡ್ರಿ ಅಂದ್ರೆ ನಿಮಗೆ ಹೇಳ್ತಾನು, ಭಾಳ ಚಂದ ತಯಾರು ಮಾಡಿ ತಂಗಿ ಸವಕಾಸ ಮೆಲ್ಕೈವ ಹಚ್ಕೋಬೇಕು, ಕೈ ಹಿಡಿದು ಇಚ್ಕೋಬೇಡ, ಕೈ ಹಿಡಿದು ನೋಡ್ಬೇಕಂದ್ರೆ ಮೂಡ್ಲಾ ಹೋರಿ ಹಿಡ್ಕೊಂಬಂದಂಗೆ ಆಗಿರ್ತದೆ ಅದನ್ನು.
ಇವು ಭಾಳ ಚೀಸ್ರಿ ಅದ. ಹ್ಞೂ ಆಕೆ ಅಗದಿ ಗಂಭೀರತೆ ಪಾಪ. ಮೂಡ್ಲಾ ಹುರಿ ಹಿಡ್ಕೊಂಬಂದಂಗೆ ಬಂದು ಕುಣಿಸಿದ್ರು. ಇವರು ಸೋಮಣ್ಣ ಕೊಪ್ಪದವ್ರು ಹಿರಿಯಾರ ಅಲ್ಪರ ಸಂಘ ಮಾಡ್ಯಾರಲ್ಲ, ಮತ್ತು ಆ ಹುಡುಗನ ಸಂಘ ಬಂದರು. ಇವ್ರು ಅಂದರು, ತಮ್ಮ ನೀ ಆಗೋ ಹುಡುಗದಿ ಆ ಹುಡುಗಿನ ಮಾತಾಡ್ಸಂದ್ರು. ಇವನು ತಲೆಯಾಗ ಸಂಸ್ಕಾರ ಕಡಿಮೆ ಇತ್ತಲ್ಲ, ಏನು ಅನ್ಬೇಕು? ಯವ್ವ ಯಕ್ಕ ನಿನ್ನ ಹೆಸರೇನ ಅಂದವ. ಹೊಟ್ಟೆ ಪೇಲಾತು ಕೊಂಜ್ರು ಅಂದ್ರಿ ಇವ್ರ. ನಾವು ಸೋಮಣ್ಣ ಕೊಪ್ಪದವ್ರು ಸಂಸ್ಕಾರ ಇದ್ದ ಮಂದಿ ಮರ ಹೆಣ್ಣು ನೋಡಕ್ಕೆ ಬಂದದಿ, ಆಗು ಹೆಂತಿ ಯವ್ವ ಯಕ್ಕ ಅಂತೀಯಲ್ಲೋ ಅಂದರು. ಬಿಚ್ಚು ಮಾತಾಡಕ್ಕೆ ಬರವಲ್ದು ಇವ್ರಿಗೂ. ಹೊಟ್ಟ್ಯಾಗ ಒಂದು ಮುಡಿ ಸಂಗಟ ಹಾಕತೈತಿ. ನಾ ಇನ್ನು ಮರ ಈ ಸಂಸ್ಕಾರ ಇಲ್ಲದ ಮಂದಿ ಬೆನ್ನು ಹತ್ತದ ಬೇಡ. ಅನ್ನೆ ಈ ಹಿರಿಯ ಹೇಳ್ರಿ ಕೇಳ್ತಾನ, ಅವ್ರವ್ರೊಳಗೆ ಜಗಳ. ಇರ್ಲ ಈಗೇನು ದೊಡ್ಡ ತಪ್ಪಾಗಿಲ್ಲ, ಮತ್ತೊಬ್ಬ ಇರ್ತಾನಲ್ಲ, ಈಗಾರ ಏನು ದೊಡ್ಡ ತಪ್ಪಾಗಿಲ್ಲ. ಎವಡಿ ಚೆನ್ನಾಗಿ ಮಾತಾಡ್ಸಿ ನಮ್ಮ ಏನು ಅಂದ. ಅಣ್ಣತಮ್ಮ ಎಷ್ಟು ಮಂದಿದಾರ ಅದನ್ನ ಕೇಳ ಅಂದವ. ಸೋಮಣ್ಣ ಕೊಪ್ಪದ ಹಿರಿಯ ಈ ಹುಡುಗ ಮತ್ತೆ ಅದ ದಾಟಿ ಯಾಕೆ ಬಡ್ದಿದ್ದಾಳೆ ಗಾಡಿಗೆ. ಅವು ಕಪಾಳಿಗೆ ಬಿಗಿದಳು ನೆನಪಿಟ್ಕೊಂಡಿದ್ದ. ಯವ್ವ ಯಕ್ಕ ಅನ್ಬೇಕು, ಹೆಣ್ಮಕ್ಳು ಕಂಡ್ರೆ ಅನ್ನೋದು ನೆನಪು ಉಳಿದಿರ್ತದ. ಹಂಗೆ ಯವ್ವ ಯಕ್ಕ ನಿನಗೆ ಅಣ್ಣತಂಬ್ರಿ ಎಷ್ಟು ಮಂದಿ ಅಂತ ಕೇಳಿದಳೆ. ಮತ್ತು ಅವಾಗ ಅವಂದ ಆಕೆ ಹೆಣ್ಮಗಳು ಶಾಣಾಕಿದಳ್ರಿ. ಆಕೆ ಈ ಸೋಮಣ್ಣ ಕೊಪ್ಪ ಮಂದಿ ಜೋಡಿ ಸಂಸ್ಕಾರಯುತ ಹೆಣ್ಮಗಿದ್ದಳು. ಆಕೆ ಇದ್ರ ಜೋಡಿ ಏನು ಗುದ್ದಾಡೋದು ಅಂದಾಕಿನ ಯಪ್ಪ ಎಂಡ ಅಂದ್ರೆ ಆಕಿ. ಮತ್ತು ಇವ್ ಪ್ರಶ್ನೆ ಒಂದು ಕೇಳಲ್ಲ. ಆಕೆ ಯವ್ವ ಯಾಕ ಯವ್ವ ಯಾಕ ಅಂದಾನ, ಆಕೆ ಯಪ್ಪ ಎಣ್ಣ ಅಂದಳು. ಒಂದು ಉತ್ತರ ಕರೆಕ್ಟ್ ಆಯ್ತು. ಮತ್ತು ನಿನಗೆ ಅಣ್ಣತಂಬ್ರಿ ಎಷ್ಟ ಅಂತ ಕೇಳಿದ್ದಿಲ್ಲ, ಅದಕ್ಕೊಂದು ಉತ್ತರ ಕೊಟ್ಟಳಾಕೆ. ಯಪ್ಪ ಎಣ್ಣ ನನಗಿಬ್ರು ಅಣ್ಣತಂಬ್ರಪ್ಪ, ನಿನ್ನೊಬ್ರು ಹಿಡ್ಕೊಂಡು 3 ಮಂದಿ ಆದ್ರಿ ನೋಡು ಅಂದಳಾಕೆ. ಎಷ್ಟು ಅದ್ಭುತ ಐತ್ರಿ ಅದ. ಅದಕ್ಕೆ ಏನಾಗಬೇಕಂತಂದ್ರೆ ನಾವು ಸಂಸ್ಕಾರವಂತರ ಆಗ್ಬೇಕು, ಸಂಸ್ಕಾರ ಬಿಡಬಾರ್ದು. ಸಮಯ ಆಗ್ಯದ, ನನಗೆ ಸೌದೆ ಬಂದದ. ರಾತ್ರಿ ಸಮಯದೊಳಗೆ ನಾವು ದೇವಿಯ ಮಹಾತ್ಮೆಯ ಪ್ರವಚನವನ್ನು ಮಾಡ್ತೀವಿ. ಅದಕ್ಕೆ ತಾವೆಲ್ಲರೂ ಭಾಳ ಆನಂದದಿಂದ ಈ ಗುರುನಾಮ ಸ್ಮರಣೆ ಮಾಡಲಿಕ್ಕೆ ಪಾಲ್ಗೊಂಡಿರ್ತಕ್ಕಂಥ ನಿಮ್ಮೆಲ್ಲರನ್ನ ಕಂಡು ನಾನೇ ಧನ್ಯ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ.